ಇನ್ನು ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶದ ವಿಚಾರವಾಗಿ ಸಚಿವ ಸಂಪುಟ ಸಭೆಯಲ್ಲಿ ಗುಟ್ಕಾ ನಿಷೇಧದ ಬಗ್ಗೆ ಚರ್ಚೆ ನಡೆಯಿತು. ಆದೇಶ ವಾಪಸ್ ಪಡೆಯೋದಕ್ಕೆ ಸಿಎಂ ಡಿಕೆಶಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೆ ಸಿಎಂ ಈ ಒಂದು ವಿಚಾರಕ್ಕೆ ಕ್ಲಾಸ್ ಅನ್ನು ತೆಗೆದುಕೊಂಡರು. ನಮ್ಮ ಗಮನಕ್ಕೆ ಬಾರದೆ ಆದೇಶ ಮಾಡಿರುವಂತಹ ವಿಚಾರವಾಗಿ ಸಿಎಂ ಈಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಒಟ್ಟಿನಲ್ಲಿ ಈಗ ಗುಟ್ಕಾ ನಿಷೇಧ ರಾಜ್ಯದಲ್ಲಿ ಏನಾಗಿತ್ತು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅದನ್ನ ವಾಪಸ್ ಪಡ್ಕೊಳ್ಳುವಂಥ ವಿಚಾರ ಇದು. ಹಾಗಾದ್ರೆ ಇನ್ನು ಮುಂದೆ ಏನೋ ಸ್ವಲ್ಪ ವೇರಿಯೇಷನ್ ಆಗ್ತಾ ಇದೆ ಅಂತೇಳಿ ರೈತರು ಗೊಂದಲಕ್ಕೀಡಾಗಿದ್ದಾರೆ. ಆದ ಕಾರಣ ಯಾರು ಗೊಂದಲಕ್ಕೀಡಾಗೋದು ಬೇಡ, ಯಾರು ಈಗ ಅಡಿಕೆ ಕೊಡೋಕ್ಕೆ ಹೋಗೋಂಥ ವ್ಯವಸ್ಥೆನೂ ಬೇಡ. ಇಲ್ಲ, ಇಲ್ಲಿ ಆದೇಶದಲ್ಲಿ ಸ್ಪಷ್ಟತೆ ಇಲ್ಲ. ಆದೇಶದಲ್ಲಿ ಎಲ್ಲೂ ಅಡಿಕೆ ನಿಷೇಧ ಅಂತ ಬಂದಿಲ್ಲ. ಅಲ್ಲಿ ಬ್ರಾಕೆಟ್ಟು, ಕಾಮ, ಹಾಗೂ ಪೊಲೀಸ್ ಸ್ಟಾಪು ಮತ್ತು ಇವೆಲ್ಲ ಪದಗಳಿದೆ ಅದರೊಳಗೆ. ಬಟ್ ನಾವು ಅರ್ಥ ಮಾಡ್ಕೊಂಡು ಗೊಂದಲಕ್ಕೀಡಾಗಿದ್ದೀವಿ. ಆದ ಕಾರಣ ಯಾರು ಗೊಂದಲಕ್ಕೀಡಾಗೋದು ಬಿಡ. ಜೊತೆಗೆ ನಾನು ನಿನ್ನೆ ಕಮಿಷನರ್ ಹತ್ರ ಮಾತಾಡಿದೆ. ಅವ್ರು ನಿನ್ನೆ ಪತ್ರಿಕೆ ಹೇಳಿಕೆಯನ್ನು ಇವತ್ತು ಕೊಟ್ಟಿದ್ದಾರೆ. ಏನು ಇದು ಯಾವುದೇ ಕಾರಣಕ್ಕೂ ಅಡಿಕೆ ಬ್ಯಾನ್ ಆಗೋ ಒಂದು ವ್ಯವಸ್ಥೆ ಇದಲ್ಲ. ಇದು ಪಾನ್ ಮಸಾಲ ಅಂದರೆ ಅದರೊಳಗೆ ನಿಕೋಟಿನ್, ಅಡಿಕೆ ಪ್ಯಾಕೆಟ್ನೊಳಗೆ ನಿಕೋಟಿನ್ ಮತ್ತು ಟೊಬ್ಯಾಕೊ ಮಿಶ್ರಣ ಕಂಡು ಬಂದಲ್ಲಿ ಬ್ಯಾನ್ ಮಾಡ್ತೀವಿ. ಏನು ಅಡಿಕೆನಲ್ಲ, ಆ ಪಾನ್ ಮಸಾಲಾನ. ಎಸ್, ಈಗ ಅಡಿಕೆ ನಿಷೇಧ ಇಲ್ಲ, ಇನ್ನು ಕೆಲವೊಂದು ಗುಟ್ಕಾಗಳು ಮಾತ್ರ ನಿಷೇಧ ಮಾಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಹೇಳಿಕೆ ಕೊಟ್ಟರು. ಬಸವರಾಜ್ ಶಿವಗಂಗಾ ಅವರು ಶಾಸಕರು ರಾಜ್ಯದಲ್ಲಿ ಗುಟ್ಕಾ ನಿಷೇಧ ಆದೇಶವನ್ನು ವಾಪಸ್ ಪಡ್ಕೋಬೇಕು ಅಂತ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಕೂಡ ನಡೆದಿದೆ. ಸಿಎಂ ಡಿಕೆಶಿ ಅವರು ಆದೇಶ ವಾಪಸ್ ಪಡೆಯೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಗೂ ಕೂಡ ಸಿಎಂ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈ ಒಂದು ವಿಚಾರಕ್ಕೆ. ನಮ್ಮ ಗಮನಕ್ಕೆ ಬಾರದೆ ಯಾರ ಆದೇಶ ಕೊಟ್ಟರು ಅಂತ ಸಿಎಂ ಕ್ಲಾಸ್ ತಗೊಂಡ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶಾಸಕ ಬಸವರಾಜ ಶಿವಗಂಗಾ ಅವರು